ದೇವಾಲಯಗಳಿಗೆ ಹೋಗೋ ಮುನ್ನ ಕೆಲವು ಸೂಕ್ಷ್ಮ ಆಚಾರ ವಿಚಾರಗಳನ್ನ ಪಾಲಿಸೋದು ನಮ್ಮ ಸಂಸ್ಕೃತಿಯಲ್ಲಿ ಬಹಳ ಮಹತ್ವ ಅಂತ ಹೇಳಲಾಗಿದೆ. ವಿಶೇಷವಾಗಿ ಸ್ನಾನ ಮಾಡಿದ ಮೇಲೆ ತಲೆಗೆ ಎಣ್ಣೆ ಹಚ್ಕೊಂಡು ದೇವಸ್ಥಾನಕ್ಕೆ ಹೋಗುವುದು ಅನೇಕ ಪರಂಪರೆಯ ನಿಯಮಗಳ ಪ್ರಕಾರ ಶ್ರೇಯಸ್ಕರ ಅಲ್ಲ. ಇಂತಹ ಕ್ರಮ ನಮ್ಮ ಸಂಕಲ್ಪಗಳು ಅಥವಾ ಬಯಕೆಗಳು ಸಂಪೂರ್ಣವಾಗಿ ಈಡೇರೋದಕ್ಕೆ ತೊಂದರೆ ಮಾಡಬಹುದು ಅಂತ ನಂಬಿಕೆ ಇದೆ. ಸಾಮಾನ್ಯವಾಗಿ ಜನರು ಸ್ನಾನ ಮಾಡಿ ಶುದ್ಧ ಬಟ್ಟೆ ತೊಟ್ಟು ಮನಸ್ಸನ್ನ ಸ್ವತಃ ಶುದ್ಧ ಮನೋಭಾವದಿಂದ ದೇವರ ಧ್ಯಾನಕ್ಕೆ ಸಿದ್ಧಪಡಿಸ್ತಾರೆ. ಯದ್ಭಾವಂ ತದ್ಭವತಿ ಅನ್ನುವಂಥ ನಾಣ್ಣುಡಿಯಂತೆ ಭಕ್ತನ ಭಾವನೆಗೆ ತಕ್ಕಂತೆ ದೈವ ಕೃಪೆ ದೊರೆಯುತ್ತೆ ಅನ್ನೋದು ನಂಬಿಕೆ ಇದೆ. ಆದ್ರಿಂದ ದೇವಾಲಯಕ್ಕೆ ಹೋಗೋಕ್ಕೂ ಮುಂಚೆ ಶರೀರ ಮತ್ತೆ ಮನಸ್ಸನ್ನ ಪವಿತ್ರವಾಗಿ ಇಡುವುದು ಮುಖ್ಯ. ಇನ್ನು ಸ್ನಾನದ ನಂತರ ತಲೆಗೆ ಹೇರ್ ಆಯಿಲ್, ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ಯಾವುದೇ ಎಣ್ಣೆಯನ್ನ ಹಚ್ಕೊಂಡು ದೇವಾಲಯಕ್ಕೆ ಹೋಗೋದನ್ನ ಶ್ರೇಷ್ಠ ಅಲ್ಲ ಅಂತ ಅನೇಕ ಆಚಾರದಲ್ಲಿ ಹೇಳಲಾಗಿದೆ. ಪುರುಷ ಮಹಿಳೆ ಎಲ್ರಿಗೂ ಇದು ಅನ್ವಯಿಸುತ್ತೆ. ಎಣ್ಣೆ ಹಚ್ಚೋದು ದೇಹದ ತಾಪಮಾನ, ಶಾರದಾ ಜೀವನ ಶೈಲಿ ಮತ್ತೆ ಆಧ್ಯಾತ್ಮಿಕ ಶುದ್ಧತೆಗೆ ಸಂಬಂಧಿಸಿದಂತೆ ಪ್ರಸ್ತುತ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೊರಡೋಕ್ಕೂ ಮೊದಲು ಇದನ್ನ ತಪ್ಪಿಸೋದು ಉತ್ತಮ ಎನ್ನಲಾಗಿದೆ. ಇನ್ನು ದೇವಾಲಯಕ್ಕೆ ಭೇಟಿ ನೀಡಿ ಬಂದ ನಂತರ ಎಣ್ಣೆ ಹಚ್ಕೊಳ್ಳೋದು ಹೆಚ್ಚು ಸೂಕ್ತ ಅಂತ ಪರಿಗಣಿಸಲಾಗಿದೆ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಶುದ್ಧತೆ, ನಿಯಮ, ಸಂಪ್ರದಾಯಗಳಿಗೆ ವಿಶೇಷ ಸ್ಥಾನ ಇದೆ. ಇಂತಹ ಆಚರಣೆಗಳನ್ನ ಪಾಲಿಸೋದ್ರಿಂದ ಮನಸ್ಸು ಶಾಂತವಾಗುತ್ತೆ, ಭಕ್ತಿ ಗಾಢವಾಗುತ್ತೆ, ಹಾಗೇನೆ ಜೀವನದಲ್ಲಿ ಸನ್ಮಂಗಳಗಳು ಹೆಚ್ಚಾಗುತ್ತೆ ಅಂತ ನಂಬಿಕೆ ಇದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.